ಬಿದ್ದವ್ರೆ ಕುತ್ಕೊಂಡು ಆಸ್ತಿ ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಹಂಗಂಗೆ ಬಿಟ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ವಿ. ಇಲ್ಲಿ ಎಲ್ಲ ನಿಂತ್ಕೊಂಡು ಕಡೆ ಜಿಡ್ಡೆಲ್ಲ ಆಯ್ತಲ್ಲ ಉತ್ತಾ ಇದ್ವಿ. ಸಪ್ಪಿನ ಪುಡಿ ಹಾಕೊಂಡು ಬಿಸಿನೀರು ಕಾಯಿಸ್ಕೊಂಡು ಎಲ್ಲ ಜಿಡ್ಡು ಮಟನ್ ಸಾಂಬಾರಿಂದೆಲ್ಲ ಎಮ್ಮೆ ಅಂತೆ ನಾನು. ಅಲ್ಲಿಂದನೂ ಹೋಯ್ತೀನಿ ರೇಖ. ಈಗ ಇಲ್ಲೆಲ್ಲ ತೊಳಿಬೇಕು. ತಗ ಬೇಗ ಕ್ಲೀನ್ ಮಾಡು. ನಾನು ಬರೋ ಹೊತ್ತಿಗೆ ಆ ಕಡೆ ತೊಳೆದು ಮನೆ ಒರೆಸಿ ಪಳ ಅಂತ ಇರಬೇಕು. ನಮ್ಮ ಮನೆ ಮುಂಚೆ ಹೆಂಗಿತ್ತು ಹಂಗೆ ಇರಬೇಕು. ಎಲ್ಲ ತೊಳ್ಕೊಟ್ಟು ಹೋಗು. ಏನು ಡವ್ವು ನೋಡಿ. ಸುಮ್ಮನೆ ಅಡುಗೆ ಮನೆ ಇದು ಅದು ಇದು ಎಲ್ಲ ಕ್ಲೀನ್ ಮಾಡ್ಕೊಟ್ಟು ಹೋಗು. ಏಯ್ ಮಾಡೆ. ಅನ್ನೆಲ್ಲ ಉಳಿದಿತ್ತು. ನಾನು ಗಂಡಿನ ಕರ್ಕೊಂಡ್ಬರೋದು ಏನು ಮಾಡಿದ್ದು ಗೊತ್ತಾ, ಎಲ್ಲ ಹಿಂಗೆ ಮಾಡಿ ಬಸ್ ತಿಂತಿದ್ದೆ ಸಾರು ಮಾಡಿ. ಅದು ಚೆನ್ನಾಗ್ತಿತ್ತು. ಅನ್ನ ಅಳಿಸೋಗಿಲ್ಲ. ಅನ್ನ ಇನ್ನೂ ಒಂಚೂರು ಬೆಚ್ಚಗೆ ಐತಲ್ಲ ಅಂಚನ. ಬೇಡ ಅದು ಇರ್ಲಿ ಸಾಕು. ಅದನ್ನೇ ಬಸಿಯೋಣ, ಜಾಸ್ತಿ ಆಗ್ಬಿಡುತ್ತೆ. ಅದಾಗತ್ತೆ ತಗ. ಇವಾಗ ಎಲ್ಲರಿಗೂ ಅನ್ನ ಅದು ಸಾಂಬಾರು ಬಿಸಿ ಮಾಡಿದರೆ ಮಿಕ್ಸ್ ಮಾಡಮ್ಮ. ಬೇಕಾದ್ರೆ ಮುದ್ದೆನೂ ಹಿಂಗೆ ಬಿಸಿ ಮಾಡ್ಬೋದು. ಬಣ್ಣ ನೀರಿಗೆ ನೀರು ಹಾಕಲ್ವಾ? ಆರಕ್ಕೆ ಇಟ್ಬಿಟ್ರೆ ಏನು ಹಾಕಲ್ಲ ಬಸ್ತಿ. ಈ ಯಾರು ತಿಂತಾರೆ ಮುದ್ದೆ ಹಸಿಗೆ ಹಾಕಿರಾಗುತ್ತಾ? ಹಸಿಗೆ ಹಾಕೋಣ, ಬಾವಿಗೆ ಹಾಕೋಣ. ಬಾವಿಗೆ ಹಾಕಿರಾಗುತ್ತಾ? ಇದೆ ಮುದ್ದೆ ಏನು ಹಾಕಲ್ಲ. ದಿನ ಒಂದು ನಾಲ್ಕು ಕ್ಯೂಸ್ ಕೊಟ್ರಿ ಅಲ್ಲೂ ಅಷ್ಟು ಬಿಟ್ಟು ಬಂದ್ರಂತೆ ಮುದ್ದೆಯ. 80 ಸೇರಕ್ಕೆ ಹೆಚ್ಚಿ ಬಿಡ್ಸಿದ್ದು. 80 ತಿರುಗವ್ರೆ. ಹಸಿಟ್ಟು ಒಂಚೂರು ಇಟ್ಟಿಲ್ಲ ನಮಗೆ. ಅಲ್ಲ ಸಾಕು ನಾನು ಹೇಳೋದು ಗೊತ್ತಾಗಲ್ಲ. ಮುದ್ದೆ ತಿರುಗೋರು ಯಾರು ಮತ್ತೆ ಬೇರೆದಾದ್ರೆ ಅಕ್ಕಿ ಹಾಕಿರ್ಬೋದು. ಮುದ್ದೆ ಯಾರು ತಿರುತ್ತಾರೆ ಅಂದ್ಬಿಟ್ಟು ಎಲ್ಲ ಬಸ್ ತಿರುಗಿರೋದು. ಒಂದು 50 kg ಬಾಡಿದ್ರೆ ಸಾಕಾಯ್ತು ಮುದ್ದೆ. ಈಗ ಹೊಸಿ ಮುದ್ದೆ ನಾವು 200-300 ಮುದ್ದೆ ಉಳ್ದಾವೆ. ಇದು ಬೋಟಿರೋಷ್ಟು. ಈಗ ಕಾಸಿಟ್ಟಿದಾರ? ಏನೋ ಕಾಸಿಲ್ಲ. ಇವಾಗ ಕಾಸ್ಬೇಕೆಲ್ಲವ ಸಾಂಬಾರು. ಇಲ್ಲ ಅದು ರಾತ್ರಿಯಿಂದ ನಂಗೆ ಬೆಚ್ಚಗೈತೆ. ಕಾಸಿಟ್ಟಿದ್ವಲ್ಲ ಮಂಕಿಬೇಕಾರೆ ಬೆಚ್ಚಗೆ ಐತೆ. ಕಾಸ್ಬೇಕೀಗೆಲ್ಲ. ಅದು ಸಾಂಬಾರು ಅಲ್ಲೈತೆ. ಇದು ಇನ್ನೊಂದು ಮರಿ ಮಟನ್ ಸಾರು. ಇದು ಅದು ಊಟಕ್ಕೆ ಮಾಡಿದ್ರೆ ಲಾಸ್ಟ್ ಸಾಂಬಾರು. ಇದು ಫಸ್ಟು ಕಾಸಿ ಆಮೇಲೆ ಒಂದು ಖಾರಕ್ಕೆ ಇಡ್ಬೇಕು. ಬಿಸಿದ ತಗೊಂಡವ್ರು ಅಳ್ಸೋದಂಗೆ ಆತೈತೆ. ತಾತ ಏನ್ ಮಾಡ್ತೈತಿ ನೋಡ್ಬ. ನೋಡು ಏನ್ ಮಾಡ್ತೈತಿ ತಾತ. ಏನ್ ಮಾಡ್ತೈತವ? ಕಾಲು ಸೂಪ್ ಮಾಡಕ್ಕೆ ಚರಿ ನಿಂಗೆ ತಾತ ಕಾಲು ತಂದಿಟ್ಟು. ಸರಿ ಹಾ ಕಾಲು ಸೂಪ್ ಮಾಡಕ್ ಕಣವ. ಕುರಿ ಕಾಲು ಎರಡು ಬಂದ್ಬಿಟ್ಟು ಒಂದೇ ದುಕಾನೆ ಬಾಳ ಮನೆ ಎರಡು ಬರಲು ಮುರ್ಕೊಂಡು ತಿಂದು ಬಕೆಟ್ ಒಳ ಹಾಕಿ ಆಮೇಲೆ ಕಟ್ಟೆ ಕಟ್ಟಿದ್ನಲ್ಲ ಸಿಮೆಂಟ್ ಕಟ್ಟಿದ್ನಲ್ಲ ಅದು ಒಡ ಹಾಕಿ ಹೋತು. ಆಮೇಲೆ ನಾ ಸುಂದಾನೆ ದನಿಗೆ ಯಾರು ಹೇಳ್ಕೊಟ್ಟಿಲ್ಲ ಅಂತವ. ಆಮೇಲೆ ಇನ್ನೊಂದಿನ್ನು ಹಂಗ ಬಂತು. ಆಮೇಲೆ ಎಲ್ಲ ನಂದು ಒಡ ಹಾಕೋ ಗೊತ್ತಿಲ್ಲ, ಅವನ ಒಡ ಹಾಕೋ ಗೊತ್ತಿಲ್ಲ. ಒಂದ ಇದಾರ ಬೋಸಿ ಒಂಚೂರು ಕಂಡೆ ಒಡ ಹಾಕಿತ್ತು. ಇವ್ರು ಕಪ್ಪ ಗಡಿ ತಗೊಂಬತ್ತ ಅವ್ರು ಹೊಡಿಯಕ್ಕೆ ಬಾಯಿ ಬಂದಂಗೆ ಗಣ್ಣು ಹಿಡ್ಕಿ ಬೈಕೊಂಡು. ಆಮೇಲೆ ಇದು ಇನ್ನೊಂದು ಹಿಂಗೆ ಬಂತು. ಅರೆರಡು ಮರ ಬೈಕಿಗೆಲ್ಲ ಒಡ ಹಾಕಿ